ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಾರ್ಚ್ 17 ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬರ್ಡೇ. ಅದಕ್ಕೋಸ್ಕರ ಒಂದು ಫಂಕ್ಷನ್ ನಡೀತಾ ಇತ್ತು ಮನೆ ಹತ್ರ, ಅಲ್ಲಿ ಹೋಗಿದ್ವಿ. ತುಂಬಾ ಬೇಜಾರಾಗುತ್ತೆ ಅವರಿಲ್ಲ ಅಂದರೆ. ಎಷ್ಟೋ ಕೆಟ್ಟ ಜನ ಭೂಮಿ ಮೇಲಿದ್ದಾರೆ, ಬಟ್ ಆದರೆ ಅವರನ್ನು ಕರ್ಕೊಂಡಿದ್ದು ದೇವರು ಅನ್ಯಾಯನೇ. ಅದು ನನಗಂತೂ ಬೇಜಾರಿದೆ. ಯಾಕಂದರೆ ನಮಗೆ ಒಂದೆಲ್ಲ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಯೂತ್ಗೆ. ಇವತ್ತು ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಕೆಟ್ಟೋಗಿದೆ ಅಂತ ಅಂದರೆ ಒಂದು ಪಕ್ಷ ಇವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ ಅನಿಸುತ್ತೆ. ಇವ್ರನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈಗ ಹುಟ್ಟಿರೋ ಮಕ್ಕಳಿಂದ ಏಜ್ ಆಗಿರೋರವರೆಗೂ ಇವ್ರನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟು ಅವ್ರನ್ನ ಇಷ್ಟಪಡ್ತಾರೆ ಎಲ್ಲರೂ. ಅಪ್ಪು ಸರ್ ಹೇಳೋ ರೀತಿಲಿ ಯಾವಾಗಲೂ ಆ ಮಾತು ನೆನಪಾಗುತ್ತೆ, ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋದು. ಸೊ ನಾನು ಕೂಡ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಯಾರು ಏನೇ ಅಂದರೂ, ಯಾರು ಏನೇ ಮಾಡೋಕ್ಕೆ ಬಂದ್ರೂ ನಮ್ಮ ಪಾಡಿಗೆ ನಾವು ಇರಬೇಕು. ನಮ್ಮ ಜೀವನದಲ್ಲಿ ನಮ್ದು ಏನಿದೆ, ನಮ್ಮ ಗುರಿ, ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ಒಂದಿದೆ ತಲೆಯಲ್ಲಿ. ಇನ್ನೊಬ್ರನ್ನ ನಂಬಿಸಿ ಬದುಕುವಂಥ ಅವಶ್ಯಕತೆ ಇಲ್ಲ. ಅದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಸ್ವಂತದವರೇ ಆಗಿರ್ಬೋದು. ನಮ್ಮ ಸ್ಟ್ರಗಲ್ ನಮ್ಗೆ ಏನು ಅಂತ ಗೊತ್ತಿರತ್ತೆ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನು ನಂಬ್ಸಕ್ಕೆ ಹೋಗಿದ್ರೆ ನಾವು ಫೂಲ್ಸ್ ಆಗ್ತೀವಿ. ಅದಕ್ಕೋಸ್ಕರ ನಮ್ಮ ಜೀವನನ ನಾವು ಎಂಜಾಯ್ ಮಾಡಿಕೊಂಡು ಜೀವನನ ನಡೆಸಬೇಕಾಗತ್ತೆ. ಯಾಕೆ ಅಂದರೆ ಜನ ನಾವೇನು ಮಾಡಿದ್ರು ಅಂತಾರೆ, ಮಾಡದೇ ಇದ್ರು ಅಂತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಕೊನೆಗಾಲಕ್ಕೆ ಯಾರೂ ಬರೋದಿಲ್ಲ. ಅಪ್ಪ ಅಮ್ಮ ಆಗಲಿ, ಮತ್ತೊಬ್ಬರಾಗಲಿ, ಇನ್ನೊಬ್ಬರಾಗಲಿ. ನಮ್ಮ ಜೀವನನ ನಾವೇ ನಡೆಸ್ಕೋಬೇಕು. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತಂದರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ರಿಯಾಲಿಟಿ ಚೆಕ್ ಮಾಡೋಕೆ ಹೋದರೆ ಎಷ್ಟೋ ಜನಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳಿ.